ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಬರ್ತ್ಡೇಗೆ ಹೇಗೆ ಮೇಕಪ್ ಮಾಡಿಕೊಂಡೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಐ ಶ್ಯಾಡೋನ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನನ್ನ ಸ್ಕಿನ್ ಕೇರ್ ಆದ ನಂತರ ಲ್ಯಾಕ್ಮಿ ಅವರ ಒಂದು ಜೆಲ್ ಪ್ರೈಮರನ್ನು ಇಲ್ಲಿ ನಾನು ವಾರ್ಮ್ ಅಪ್ ಮಾಡಿ ಹಚ್ಕೋತಾ ಇದ್ದೀನಿ. ಇದು ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸನ್ನು ಕೊಡೋದ್ರ ಜೊತೆಗೆ ನಮ್ಮ ಇಂಪರ್ಫೆಕ್ಷನ್ಸ್ಗಳನ್ನು ಬ್ಲರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ಒಂದು ಲೇಯರ್ ಆಗಿ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಮೇಕಪ್ ಬಂದು ಆಲ್ ಡೇ ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಪೋರ್ಸನ್ನು ಕೂಡ ಕವರ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಎಲ್ಫ್ ಅವರ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ನೀಟಾಗಿ ಹಚ್ಕೊಂಡು ಡ್ಯಾಮ್ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡದೆ ನಾವು ಡೈರೆಕ್ಟಾಗಿ ಫೌಂಡೇಶನನ್ನು ಹಚ್ಚೋದ್ರಿಂದ ಎಲ್ಲೆಲ್ಲಿ ನಮಗೆ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ನಮ್ಮ ಫೌಂಡೇಶನ್ ಬಂದು ಗ್ರೇ ಅಥವಾ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಅವರೆಲ್ಲ ಈ ರೀತಿ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿ ನಂತರ ನಾವು ಫೌಂಡೇಶನನ್ನು ಹಚ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ಮಾರ್ಸ್ ಅವರ ಹೈ ಕವರೇಜ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 6.5. ಇದನ್ನು ನೀಟಾಗಿ ನನ್ನ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಇದು ಒಂದು ಹೈ ಕವರೇಜ್ ಫೌಂಡೇಶನ್ ಆಗಿರುತ್ತೆ. ಅದೇ ರೀತಿ ಇದು ಒಂದು ಥಿಕ್ ಫೌಂಡೇಶನ್ ಆಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪನೇ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ಆಲ್ ಓವರ್ ದ ಫೇಸ್ ಹಚ್ಚಿ ನಂತರ ನಾವು ಬ್ಲೆಂಡ್ ಮಾಡೋದ್ರಿಂದ ಫೌಂಡೇಶನ್ ಬಂದು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೀಗೆ ಸ್ವಲ್ಪನೇ ಹಚ್ಚಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಫೌಂಡೇಶನ್ ಹೈ ಕವರೇಜ್ ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಅದೇ ರೀತಿ ಇದು ನಮಗೆ ತುಂಬ ಡ್ರೈ ಕೂಡ ಆಗದೆ ಅಥವಾ ತುಂಬ ಶೈನಿ ಎಫೆಕ್ಟ್ ಕೂಡ ಕೊಡದೆ ಒಂದು ಸ್ಯಾಟಿನ್ ಎಫೆಕ್ಟನ್ನು ನಮ್ಮ ಫೇಸ್ಗೆ ಕೊಡುತ್ತೆ. ಅದೇ ರೀತಿ ಈ ಒಂದು ಫೌಂಡೇಶನ್ ಹೈಡ್ರೇಟಿಂಗ್ ಆಗಿ ಕೂಡ ಇದೆ. ನೆಕ್ಸ್ಟ್ ನಾನಿಲ್ಲಿ ಲಾರಿಯಲ್ ಅವರ ಒಂದು ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 314. ಇದನ್ನು ನಾನು ನನ್ನ ಅಂಡರ್ ಐಸ್ ಹಾಗೆ ನನ್ನ ಐಲಿಡ್ಸ್ಗೆ ಅದೇ ರೀತಿ ನನ್ನ ಫೇಸನ್ನು ಹೈಲೈಟ್ ಮಾಡೋದಕ್ಕೆ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇದೇ ಕನ್ಸೀಲರಿಂದ ನನ್ನ ಐ ಶ್ಯಾಡೋ ಬೇಸನ್ನು ಈ ರೀತಿ ನಾನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದು ನಮ್ಮ ಫೇಸ್ಗೆ ಒಂದು ಓವಲ್ ಶೇಪ್ ಕೊಡೋದಕ್ಕೆ ಅದೇ ರೀತಿ ನಮ್ಮ ಸೆಂಟರ್ ಆಫ್ ದ ಫೇಸನ್ನು ಹೈಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಈ ರೀತಿ ನೀಟಾಗಿ ನಾನು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಇದನ್ನು ನಾವು ಓವರ್ ಬ್ಲೆಂಡ್ ಕೂಡ ಮಾಡಬಾರ್ದು. ಒಂದು ಸಲ ಬ್ಲೆಂಡ್ ಆದ ತಕ್ಷಣ ಬಿಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಫಿಟ್ ಮಿ ಅವರ ಒಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 310. ನೀವು ಇಲ್ಲಿ ಲೂಸ್ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ನಾನು ಒಂದು ಎಕ್ಸ್ಟ್ರಾ ಕವರೇಜ್ಗೋಸ್ಕರ ಇಲ್ಲಿ ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಲೈಟಾಗಿಯೇ ನನ್ನ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟಿಂದ ಒಂದು ಡಾರ್ಕ್ ಬ್ರೌನ್ ಶೇಡನ್ನು ತಗೊಂಡು ನನ್ನ ಐಬ್ರೋಸನ್ನು ಫಿಲ್ ಮಾಡ್ತಾ ಹೋಗ್ತೀನಿ. ಇದು ಒಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರೋ ಐಬ್ರೋ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅದೇ ರೀತಿ ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ. ಇದು ಕೂಡ ಆಲ್ ಡೇ ನಮ್ಮ ಫೇಸ್ ಮೇಲೆ ಹಾಗೆ ಇರುತ್ತೆ. ಈ ರೀತಿ ನನ್ನ 2 ಐಬ್ರೋಸನ್ನು ಫಿಲ್ ಮಾಡ್ಕೊಂಡಿದ ನಂತರ ಐ ಶ್ಯಾಡೋನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಡಾರ್ಕ್ ಪಿಂಕ್ ಕಲರ್ನ ಚೂಸ್ ಮಾಡಿಕೊಂಡು ಒಂದು ವಿಂಗನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಒಂದು ಸ್ಮಾಲ್ ಫ್ಲಫಿ ಬ್ರಷ್ ಸಹಾಯದಿಂದ ಇಲ್ಲಿ ನಾನು ಒಂದು ಲಾಂಗ್ ವಿಂಗನ್ನೇ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇಂಟೆನ್ಸಿಟಿನ ನಾನು ಸ್ವಲ್ಪ ಡಾರ್ಕ್ ಮಾಡ್ಕೋತಾ ನನ್ನ ಸೆಂಟರ್ ಆಫ್ ದ ಐಲಿಡ್ ಮೇಲೂ ಕೂಡ ಇದನ್ನು ಅಪ್ಲೈ ಮಾಡ್ಕೋತೀನಿ. ಈ ರೀತಿ ನೀಟಾಗಿ 2 ಕಣ್ಗಳ ಮೇಲೆ ಬ್ಲೆಂಡ್ ಮಾಡ್ಕೊಂಡಿದ ನಂತರ ಒಂದು ಪಿಂಕ್ ಕಲರ್ ಸಹಾಯದಿಂದ ಈ ರೀತಿ ಅದರ ಎಡ್ಜಸ್ ಅನ್ನ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ.
ಇಲ್ಲಿ ನಾನು ಆಲ್ ಓವರ್ ದ ಲಿಡ್ ನನ್ನ ಐ ಶ್ಯಾಡೋನ ಸ್ಪ್ರೆಡ್ ಮಾಡ್ತಾ ಇಲ್ಲ, ಬರೀ ನನ್ನ ಔಟರ್ ವಿ ಹಾಗೆ ಸೆಂಟರ್ ಆಫ್ ದ ಐಲಿಡ್ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಒಂದು ವಿಂಗ್ ರೀತಿ. ಅದೇ ರೀತಿ ಇದರ ಎಡ್ಜಸ್ ಅನ್ನು ನಾನು ಒಂದು ಪಿಂಕ್ ಕಲರ್ ಸಹಾಯದಿಂದ ಬ್ಲೆಂಡ್ ಮಾಡಿಕೊಂಡು, ನಂತರ ನಾನು ಒಂದು ಬೇಬಿ ಪಿಂಕ್ ಅಥವಾ ಇನ್ನೂ ಲೈಟ್ ಪಿಂಕ್ ಕಲರ್ ಶೇಡನ್ನು ಯೂಸ್ ಮಾಡ್ತಾ ಬ್ಲೆಂಡ್ ಮಾಡ್ತಾ ಇದ್ದೀನಿ ಇದನ್ನು ಎಡ್ಜಸ್ಸನ್ನು. ಈ ರೀತಿ 2 ಐಲಿಡ್ಸನ್ನು ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ನನ್ನ ಡ್ರಾಪ್ ಶ್ಯಾಡೋನ ಇಲ್ಲಿ ಕ್ರಿಯೇಟ್ ಮಾಡ್ಕೋತೀನಿ. ಅದಕ್ಕೆ ನಾನು ಒಂದು ಪರ್ಪಲ್ ಶೇಡನ್ನು ಒಂದು ಫ್ಲ್ಯಾಟ್ ಬ್ರಷನ್ನ ಸಹಾಯದಿಂದ ಈ ರೀತಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ನನ್ನ ಇನ್ನರ್ ಕಾರ್ನರ್ಸ್ಗೆ ತಗೊಂಡು ಹೋಗ್ತಾ ಇಲ್ಲ, ಬರೀ ನನ್ನ ಔಟರ್ ವಿ ಹಾಗೆ ನನ್ನ ವಾಟರ್ ಲೈನ್ ಕೆಳಗೆ ಮಾತ್ರ ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಲೈಟ್ ಪಿಂಕ್ ಶೇಡನ್ನು ತಗೊಂಡು ಇದರ ಎಡ್ಜಸ್ಸನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. 2 ಐಸ್ಗೆ ಡ್ರಾಪ್ ಶೇಡನ್ನು ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಫೇಸಸ್ ಕೆನಡ ಅವರ ಐಲೈನರನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ವಿಂಗನ್ನು ನನ್ನ ಐ ಶ್ಯಾಡೋ ಕೆಳಗೆ ಈ ರೀತಿ ಡ್ರಾ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಔಟರ್ ವಿಯಲ್ಲಿ ಮಾತ್ರ ತಿಕ್ ಮಾಡ್ಕೋತಾ ಇದ್ದೀನಿ, ಅದೇ ರೀತಿ ನನ್ನ ಸೆಂಟರ್ ಆಫ್ ದ ಐಲಿಡ್ ಅಲ್ಲಿ ಮಾತ್ರ ಸ್ವಲ್ಪ ಹಚ್ತಾ ಇದ್ದೀನಿ. ಇದನ್ನು ನಾನು ಪೂರ್ತಿ ನನ್ನ ಐಲಿಡ್ ಮೇಲೆ ಅಪ್ಲೈ ಮಾಡ್ಕೋತಾ ಇಲ್ಲ, ನನ್ನ ಔಟರ್ ವಿ ಅದೇ ರೀತಿ ನನ್ನ ಇನ್ನರ್ ವಿಯಲ್ಲಿ ಮಾತ್ರ ಇದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಸೆಂಟರ್ ಆಫ್ ದ ಐಲಿಡ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಬೋದು, ಅಥವಾ ಒಂದು ಥಿನ್ ಲೈನನ್ನು ಕೂಡ ನೀವು ಇಲ್ಲಿ ಡ್ರಾ ಮಾಡ್ಕೋಬಹುದು. ಈ ರೀತಿ 2 ಐಸ್ಗೆ ಡ್ರಾ ಮಾಡ್ಕೊಂಡಿದ ನಂತರ ಫೇಸಸ್ ಕೆನಡ ಅವರ ಕಾಜಲನ್ನು ನನ್ನ ವಾಟರ್ ಲೈನ್ ಹಾಗೆ ಅಪ್ಪರ್ ವಾಟರ್ ಲೈನ್ಗೆ ಈ ರೀತಿ ಹಚ್ತಾ ಇದ್ದೀನಿ. ನಂತರ ನಾನಿಲ್ಲಿ ವೇಗ ಅವರ ಐಲ್ಯಾಶ್ ಕರ್ಲರ್ ಸಹಾಯದಿಂದ ಲ್ಯಾಶಸ್ಸನ್ನು ಕರ್ಲ್ ಮಾಡಿಕೊಂಡು ಒಂದು ಮಸ್ಕರಾ ಕೋಟನ್ನು ನಾನಿಲ್ಲಿ ಅಪ್ಲೈ ಮಾಡಿ ನಂತರ ನನ್ನ ಐ ಲ್ಯಾಶಸ್ಸನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕಾಂಟೋರ್ ಪ್ಯಾಲೆಟ್ಟಿಂದ ಕಾಂಟೋರ್ ಶೇಡನ್ನು ಚೂಸ್ ಮಾಡ್ಕೊತ ನನ್ನ ಕಾಂಟೋರಿಂಗ್ನ ಇಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನನ್ನ ನೋಸ್ನ ಕೂಡ ಕಾಂಟೋರ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಮಾಲ್ ಫ್ಲಫಿ ಬ್ರಷ್ ಸಹಾಯದಿಂದ. ಈ ರೀತಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ಒಂದು ಪಿಂಕ್ ಗ್ಲಿಟರನ್ನು ನಾನು ನನ್ನ ಲೋವರ್ ಇನ್ನರ್ ಕಾರ್ನರಲ್ಲಿ ಮಾತ್ರ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಬ್ಲಷ್ ಪ್ಯಾಲೆಟ್ಟಿಂದ ಒಂದು ಪೀಚ್ ಶೇಡನ್ನು ಚೂಸ್ ಮಾಡಿಕೊಂಡು ನನ್ನ ಬ್ಲಷನ್ನು ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಸ್ವಿಸ್ ಬ್ಯೂಟಿ ಅವರ ಡಾರ್ಕ್ ಚಾಕ್ಲೇಟ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಲೈನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡ ಅವರ ಎನಿ ಡೇ ನೌ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಇಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಬ್ಯೂಟಿಫುಲ್ ಪಿಂಕ್ ಕಲರ್ ಅಂತಲೇ ಹೇಳ್ಬೋದು, ಅದೇ ರೀತಿ ಹೈಡ್ರೇಟಿಂಗ್ ಆಗಿ ಕೂಡ ಇದು ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ನನ್ನ ಬ್ರೋ ಬೋನನ್ನು ಹೈಲೈಟ್ ಮಾಡೋದಕ್ಕೆ ಒಂದು ಸಿಲ್ವರ್ ಶೇಡನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನನ್ನ 2 ಬ್ರೋ ಬೋನನ್ನು ಹೈಲೈಟ್ ಮಾಡ್ಕೊಂಡಿದ ನಂತರ ನನ್ನ ಅಪ್ಪರ್ ಇನ್ನರ್ ಕಾರ್ನರಲ್ಲಿ ಮಾತ್ರ ಈ ಒಂದು ಸಿಲ್ವರ್ ಶೇಡನ್ನು ಅಪ್ಲೈ ಮಾಡಿಕೊಂಡು ಅದೇ ಒಂದು ಶೇಡಿಂದ ನನ್ನ ನೋಸ್ ಟಿಪ್ ಹಾಗೆ ಬ್ರಿಡ್ಜನ್ನು ಹೈಲೈಟ್ ಮಾಡಿಕೊಂಡು ನನ್ನ ಚಿನ್ನ ಕೂಡ ಹೈಲೈಟ್ ಮಾಡಿಕೊಂಡೆ. ಸೊ ಇದು ನನ್ನ ಫೈನಲ್ ಲುಕ್. ಈ ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಐ ಶ್ಯಾಡೋ ಟ್ಯುಟೋರಿಯಲ್ ಒಂದಿಗೆ ನನ್ನ ಮೇಕಪ್ ಲುಕ್ಕನ್ನು ಇವತ್ತು ನಾನು ಕ್ರಿಯೇಟ್ ಮಾಡಿಕೊಂಡೆ. ಇದು ನನ್ನ ಬರ್ಡೇ ಮೇಕಪ್ ಲುಕ್ ಆಗಿತ್ತು. ಈ ಒಂದು ಮೇಕಪ್ಪನ್ನು ನೀವು ನಿಮ್ಮ ಬರ್ಡೇ ಅಥವಾ ಯಾವುದೇ ಬರ್ಡೇ ಪಾರ್ಟಿಗೆ ವೇರ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆ್ಯಂಡ್ ಈಸಿಯಾಗಿರೋ ಮೇಕಪ್ ಆಗಿರುತ್ತೆ. ನನ್ನ ಚಾನಲಲ್ಲಿ ಬಹಳಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗಾಗಿ ಕಾದಿದೆ, ಅದನ್ನು ಕೂಡ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.